ಖಯಾಲ್ ಬಗ್ಗೆ ಮೊಟ್ಟ ಮೊದಲಿಗೆ ಯೋಚನೆ ಮಾಡಿದ್ರು ಡಾಕ್ಟರ್ ವಸಂತ್ ಕವಲಿ. ಅಲ್ಲಿ ಕೇರಿಗೆ ಹೋಗಲು ಬರ್ತೀರೇನ್ರೆ, ಒಲ್ಲದಿದ್ರ ಇಲ್ಲೇ ನೀವು ಇರ್ತೀರೇನ್ರೆ. ಎಲ್ಲ ಹಿನ್ನೆಲೆಯಲ್ಲಿ ಯೋಚನೆ ಮಾಡಿದೆ ನಾನು, ನಮ್ಮ ಭಾಷೆಯಲ್ಲಿ ನಾವು ಯಾಕೆ ಕನ್ನಡ ಖಯಾಲ್ಗಳನ್ನು ಹಾಡಬಾರ್ದು. ನಂಬರು ನಾಚರು ಬರಿದೆ ಕರೆವರು, ನಂಬಲರಿಯರಿ ಲೋಕದ ಮನುಜರು. ದ ರಾ ಬೇಂದ್ರೆ ಅವರು ನಮ್ಮ ಮಾಧವ ಗುಡಿಯವರ ಸಲುವಾಗಿ ಚಿಕ್ಕ ಚಿಕ್ಕ ರಚನೆಗಳನ್ನು ಮಾಡಿಕೊಟ್ಟಿದ್ದಾರೆ. ಪ್ರಿಯ ಎನ್ನ ಮನ್ನಿಸೋ ನೀ, ಎನ್ನ ಮನ್ನಿಸೋ ಎನ್ನ ಪ್ರಿಯ ಎನ್ನಿಸೋ ನೀ. ಪುಸ್ತಕಗಳನ್ನು ಬರೆಯೋದು ಯಾವಾಗಿಂದ ಶುರುವಾಯಿತು? ಬರೀಲಿಕ್ಕೆ ಶುರು ಮಾಡಲಿಕ್ಕೆ ಪ್ರೇರಣೆ ಕೊಟ್ಟಿದ್ದು ನಿಮಗೆ ಆಶ್ಚರ್ಯ ಆಗೋದು ರವಿ ಬೆಳಗೆ. ಕಚೇರಿ ಅದ್ಭುತವಾಗಿ ಆಗುತ್ತೆ, ವಾಪಸ್ ಅವ್ರ ಮನೆಗೆ ಹೆಂಗೆ ಬರ್ತಾರೆ, ಸುರಕ್ಷಿತವಾಗಿ ಬರ್ತಾರೋ ಇಲ್ವೋ ಅದು ನಂಗೆ ಚಿಂತೆ. ಇನ್ನು ಈ ಮಾತಾಡೋರು ಯಾರೋ ಮನೆಯವ್ರಿಗೆ ಬಂದ್ರು ಹೋಗಲ್ಲ. ಮಾಧವ ಗುಡಿಯವರು ಅವ್ರ ಗುರುಗಳ ಮುಂದೆ ಯಾವತ್ತೂ ಕೂಡ್ತಿರ್ಲಿಲ್ಲ, ನಿಂತೇ ಇರ್ತಿದ್ರು ಹೀಗೆ, ಆಲ್ವೇಸ್ ಸ್ಟ್ಯಾಂಡಿಂಗ್ ಲೈಕ್ ಆಂಜನೇಯ. ಬಂದಿಶಿಗಳು ಖಯಾಲ್ಗಳು ಎಲ್ಲ ಹೆಚ್ಚಾಗಿ ಹಿಂದಿ ಅಥವಾ ಬ್ರಿಜ್ ಭಾಷೆ ಇದರಲ್ಲಿರೋದು. ತಾವು ಮೊದಲನೇದಾಗಿ ವಚನಗಳು ಅಥವಾ ಕನ್ನಡ ಕೆಲವು ಕವಿಗಳು ಅದನ್ನು ಉಪಯೋಗಿಸ್ಕೊಂಡು ಖಯಾಲ್ ಮಾಡಿದ್ರಿ, ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಮೂಲತಃ ಈ ಕನ್ನಡ ಖಯಾಲ್ ಬಗ್ಗೆ ಮೊಟ್ಟ ಮೊದಲಿಗೆ ಯೋಚನೆ ಮಾಡಿದ್ರು ಡಾಕ್ಟರ್ ವಸಂತ್ ಕವಲಿ ಅವರು. ನಮ್ಮ ಆಕಾಶವಾಣಿ ಇದ್ರು ಅವರು, ಬೆಂಗಳೂರಿನಲ್ಲಿದ್ದರು, ಭದ್ರಾವತಿಲಿದ್ದರು. ಸಂಗೀತ ಹಾಡ್ತಿದ್ರು, ಅವರು ಆಗ್ರಹ ಹಾಡ್ತಿದ್ರು, ಸುಮಾರು ಸಾಹಿತ್ಯನೂ ರಚನೆ ಮಾಡಿದ್ರು. ಸೊ ಬಟ್ ಅವರ ಆ ಆಲೋಚನೆಯನ್ನು ಕಾರ್ಯರೂಪ ತರೋಕ್ಕಿಂತ ಮುಂಚೆ ದೈವಾಧೀನರು. ಕಲ್ಲವು ಮಲ್ಲವು ಕೂಡಿಕೊಂಡು ದೀವಳಿಗೆಯ ಹಬ್ಬದೋಳು, ಉಲ್ಲಾಸದಿಂದ ಅಲ್ಲಮ ಪ್ರಭುವಿನ ಮರ್ತೀರೇನ್ರೆ, ಇಲ್ಲೇ ಇರ್ತೀರೇನ್ರೆ. ಅಲ್ಲಿ ಕೇರಿಗೆ ಹೋಗಲು ಬರ್ತೀರೇನ್ರೆ, ಒಲ್ಲದಿದ್ರ ಇಲ್ಲೇ ನೀವು ಇರ್ತೀರೇನ್ರೆ. ಒಂದು ಇತಿಹಾಸ ಮತ್ತು ಸಂಗೀತ ಎರಡರ ವಿದ್ಯಾರ್ಥಿಯಾಗಿ ನಾನು ಗಮನಿಸಿದ್ದೇನು ಅಂದರೆ, ನಮ್ಮ ಈ ಹಿಂದೂಸ್ತಾನಿ ಸಂಗೀತದ ಬಂದಿಷ್ಗಳು ಅಥವಾ ರಚನೆಗಳು ಏನಂತೀವಿ, ಚೀಸ್ ಅಂತ ಏನು ಕರಿತೀವಿ, ಅದು ಹೆಚ್ಚಾಗಿ ಹಿಂದಿ, ಉರ್ದು, ಭೋಜ್ಪುರಿ, ಮೈಥಿಲಿ, ಬ್ರಿಜ್ ಭಾಷೆ ಅದರಲ್ಲೆಲ್ಲ ಯಾಕಿತ್ತು ಅಂದರೆ ಆ ಸಂಗೀತ ಪದ್ಧತಿ ಆ ಭಾಗಗಳಲ್ಲಿ ಬೆಳ್ಕೊಂಡು ಬಂದಿದ್ದ ಕಾರಣಕ್ಕೆ. ಅದಾದರೆ ನಮ್ಮ ಯಾವುದೇ ಸಂಗೀತ ಶಾಸ್ತ್ರದಲ್ಲಿ ಖಯಾಲ್ ಇದೇ ಭಾಷೆಯಲ್ಲಿರಬೇಕು ಎಲ್ಲೂ ಏನು ನಿರ್ಬಂಧನ ಇಲ್ಲ. ಆಮೇಲೆ ನಾವು ದಕ್ಷಿಣ ಭಾರತದವರು ಉರ್ದು ಭಾಷೆಯ ಹಾಡುಗಳನ್ನು ಕೆಲವು ಸರಿ ಸಂಪೂರ್ಣ ತಿಳ್ಕೊಂಡು ತಿಳಿದೇನೋ ಅದು ಸುಮ್ಮನೆ ಸ್ವರಸ್ಥಾನಕ್ಕೆ ಒಗ್ಗಿಸ್ಕೊಂಡು ಹಾಡುಬಿಡ್ತಾ ಇರ್ತೀವಿ. ಎಲ್ಲ ಹಿನ್ನೆಲೆಯಲ್ಲಿ ಯೋಚನೆ ಮಾಡಿದೆ ನಾನು, ನಮ್ಮ ಭಾಷೆಯಲ್ಲಿ ನಾವು ಯಾಕೆ ಕನ್ನಡ ಖಯಾಲ್ಗಳನ್ನು ಹಾಡಬಾರ್ದು ಅಂತ. ತಾವು ಗಮನಿಸಿದ ಹಾಗೆ ನಮ್ಮ ಖಯಾಲಲ್ಲಿ ಈಗ ನಮ್ಮ ಪಂಚರತ್ನ ಕೃತಿ ಇದೆ, ಅದು ಎಲ್ಲ 5 ಚರಣ, ಚಿಟ್ಟೆ ಸ್ವರಗಳು ಹೀಗೆ ಬರಬೇಕು, ಹಾಗೆ ಅದಕ್ಕಿಂತ ಒಂದು ಆ ಕಡೆ ಹೋಗಲ್ಲ. ಸೊ ಆಗ ಪಂಚರತ್ನ ಕೃತಿ ಹಾಡಿದ್ರೆ ಒಂದು ದೊಡ್ಡ ಸಂಗೀತಗಾರ ಅಂತಾರೆ. ನಾನು ಕೈ ಮುಗಿದು ನಿಮ್ಮ ಬೇಕಷ್ಟು ನೀವು ಮಾಡಿದ್ದ ಚಾಮಿ ಅವರಂದ್ರೆ ನಮ್ಮ ತಿರುಮಲ ಶ್ರೀನಿವಾಸ್ ಮಾಡಿದ ಉತ್ಸವಗಳಿಗೆಲ್ಲ ಬಂದಿದ್ದೀನಿ, ಅದನ್ನು ಕಲ್ತರೆ ಬೇಕಷ್ಟಾಯಿತು. ಆದರೆ ಅಲ್ಲಿ ಅಷ್ಟು ದೊಡ್ಡ ಸಾಹಿತ್ಯ, ಅಷ್ಟು ದೊಡ್ಡ ಚಿಟ್ಟೇಶ್ವರ ಹಾಡುವಾಗ ನಿಮ್ಮ ಮನೋಧರ್ಮಕ್ಕೆ ಅವಕಾಶ ಆಲ್ಮೋಸ್ಟ್ ಕಡಿಮೆ. ಈ ಹಿನ್ನೆಲೆಯಲ್ಲಿ ನಮ್ಮ ಅಂದರೆ ಉತ್ತರ ಭಾರತದಲ್ಲಿ ಖಯಾಲ್ ಅಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಇಮ್ಯಾಜಿನೇಷನ್. ಆಪ್ಕ ಕ್ಯಾ ಖಯಾಲ್ ಹೈ, ನಿಮ್ದೇನು ಅಭಿಪ್ರಾಯ, ಮಾತಿನಲ್ಲೂ ಆ ಶಬ್ದ ಬಳಸ್ತಾರೆ. ಆವಾಗ ನಿಮ್ಗೆ 5 ಚರಣ ಇಷ್ಟಿಷ್ಟು ಸಾಲುಗಳಿಂದ ಬಿಟ್ಟರೆ ನಿಮಗೆ ನಿಮ್ಮ ಯೋಚನೆಗೆ ಅವಕಾಶ ಹೌದು. ಆದ್ದರಿಂದ 2 ಸಾಲು ಪಲ್ಲವಿ, 2 ಸಾಲು ಅಂತರ ಅಥವಾ ಚರಣ, ನಾವು ಅದನ್ನ ಸ್ಥಾಯಿ ಮತ್ತು ಅಂತರ ಅಂತ ಕರಿತೀವಿ. ಹೌದು. ಆ 4 ಅಥವಾ 5, 6 ಸಾಲುಗಳಲ್ಲೇ ಸಂಪೂರ್ಣವಾಗಿ ಒಂದು ಸಂದೇಶನೂ ಹೋಗಿರಬೇಕು. ಓಕೆ ಓಕೆ. ಅಂದ್ರೆ ಕೇಳುಗನಿಗೆ ಒಂದು ಮೆಸೇಜ್, ಒಂದು ಸಂದೇಶನ ಹೋಗಿರಬೇಕು. ನಿಮಗೆ ಹಾಡೋದಕ್ಕೆ ಸ್ವಾತಂತ್ರ್ಯನೂ ಸಿಕ್ಕಿರಬೇಕು. ಈ ಥರವಾದ ಸಾಹಿತ್ಯನ ನಾನು ಹುಡುಕೊಂಡು ಹೋದೆ. ಅದಕ್ಕೆ ನಮ್ಮ ದಾಸರ ಉಗಾಭೋಗಗಳು ಕೂಡ ತುಂಬ ಸಹಾಯ ಮಾಡುತ್ತೆ. 4 ಸಾಲಲ್ಲಿ ಮನಶುದ್ಧಿ ಇಲ್ಲದಲೆ ಮಂತ್ರದ ಫಲವೇನು, ತನುಶುದ್ಧಿ ಇಲ್ಲದಲೆ ತೀರ್ಥದ ಫಲವೇನು, ಮಿಂದಲ್ಲಿ ಫಲವೇನು ಮೀನು ಮೊಸಳೆಯಂತೆ, ನಿಂದಲ್ಲಿ ಫಲವೇನು ಶ್ರೀಶೈಲದ ಕಾಗೆಯಂತೆ, ಹೊರಗೆ ಮಿಂದು ಒಳಗೆ ಮೀಯದವರ ಕಂಡು ಬೆರಗಾಗಿ ನಗುತ್ತಿದ್ದ ಪುರಂದರ ವಿಠಲ. ಅಂದರೆ ಮೂಲತಃ ಆಷಾಢಭೂತಿಗಳು, ಹಿಪೋಕ್ರಾಟ್ಸ್ ಬಗ್ಗೆ ಹೇಳ್ತಾರೆ ಅವರು. ಹೀಗೆ ದಾಸರ ಉಗಾಭೋಗಗಳು, ನಮ್ಮ ವಚನಗಳು 4-6 ಸಾಲಲ್ಲಿ ಅದ್ಭುತವಾದ ಹೇಳ್ಬಿಡ್ತಾರೆ ಅವರು. ಹೌದೌದು. ಅವನ್ನು ನಾವು
ಅದರಲ್ಲೂ ಕೆಲವನ್ನು ಆರಿಸ್ಕೊಂಡು ಹಾಡಿದಾಗ ಒಂದು ಶಬ್ದ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ತೆಗೆದು ಹಾಕಿರೋ ಅರ್ಥಕ್ಕೆ ಭಂಗ ಬಂದಿರಬಾರ್ದು. ನಿಮ್ಮ ಖಯಾಲ್ ಅಂದರೆ ನಿಮ್ಮ ಆಲೋಚನಾ ಲಹರಿಗೂ ರಾಗದ ವಿಸ್ತಾರಕ್ಕೂ ಅನುಕೂಲ ಆಗಿರಬೇಕು. ಆಮೇಲೆ ಅದರ ಭಾಷೆನೂ ನಮ್ಮಲ್ಲಿ ಜನಗಳಿಗೆ ಅರ್ಥ ಆಗುತ್ತೆ. ಈಗ ಎಷ್ಟೋ ಸಾರಿ ಹಾಡೋನಿಗೆ ಆ ಭಾಷೆ ಅರ್ಥ ಆಗೋದು, ಕೇಳೋನಿಗೆ ಅರ್ಥ ಆಗೋದು ಇನ್ನೂ ಕಡಿಮೆ. ಹೌದು. ಈ ಹಿನ್ನೆಲೆಯಲ್ಲಿ ಕನ್ನಡ ಖಯಾಲ್ ಅಂತ ಒಂದು ಪ್ರಯತ್ನ ಮಾಡ್ಕೊಂಡು ನಾನು ಬಂದಿದ್ದೀನಿ. ಅದು ಸಾಕಷ್ಟು ಯಶಸ್ವಿಯಾಗಿದೆ. ನಮ್ಮ ಭಾಷೆ ಬರೀ ಯಾರು ನಮ್ಮ ಡಿ ವಿ ಜಿ ಅವರ ಕಗ್ಗನೂ ಹಾಡ್ಬೋದು. ಹೌದು. ಆಮೇಲೆ ಬೇಂದ್ರೆ ಅವರು, ದ.ರಾ. ಬೇಂದ್ರೆ ಅವರು ನಮ್ಮ ಮಾಧವಗುಡಿಯವರ ಸಲುವಾಗಿ ಚಿಕ್ಕ ಚಿಕ್ಕ ರಚನೆಗಳನ್ನು ಮಾಡಿಕೊಟ್ಟಿದ್ದಾರೆ. ಯಾರೇ ಮಂದಿಯ ಪಿಯ ಅಂತಿದೆ. ಪ್ರಿಯ ಎನ್ನ ಮನ್ನಿಸೋ ನೀ ಎನ್ನ ಮನ್ನಿಸೋ ಎನ್ನ ಪ್ರಿಯ ಎನ್ನಿಸೋ ನೀ ಎನ್ನ. ಆ ಬಂದಿಷ್ಟಿನ ಚೌಕಟ್ಟಿನಲ್ಲಿ ಅದೇ ಛಂದಸ್ಸಿನಲ್ಲಿ ಅದೇ ಮೀಟ್ರಲ್ಲಿ ಬಂದಿಷ್ಗಳ ಬೇಂದ್ರೆಯವರು ಮಾಡಿರೋ ಒಂದು ಪುಸ್ತಕನೇ ಇದೆ ಆ್ಯಕ್ಚುಲಿ. ಸೊ ಹೀಗೆ ಬೇಂದ್ರೆಯವರಿಂದ ಹಿಡಿದು ಡಿ ವಿ ಜಿ ಅವ್ರಿಗೆ ಹೋಗಿ ನೀವು ಅಲ್ಲಿಂದ ದಾಸರಿಗೆ ಹೋಗಿ ವಚನಕಾರರಿಗೆ ಹೋದರೆ ಸಾಕಷ್ಟು ಸಾಹಿತ್ಯ ಸಂಪತ್ತು ನಮ್ಮಲ್ಲಿದೆ. ಇದೆ. ಅದು ನಮ್ಮಲ್ಲಿ ಹೃದಯವಂತಿಕೆ ಎಲ್ಲ ತರಬೇಕು. ಹಾಂ, ಆಮೇಲೆ ಕೇಳೋಕ್ಕೂ ಜನಕ್ಕೆ ಒಂದು ರೂಢಿ ಸಿಗುತ್ತೆ. ಅದೇ ರೂಢಿ ಒಂದು ಏನೋ ಅರ್ಥವಾಗುತ್ತೆ. ಖಂಡಿತವಾಗ್ಲೂ ನಾವು ಕೇಳಿರೋವಂಥದ್ದು ಇದು ಯಾವುದೋ ಒಂದು. ಹೌದು. ವಚನಗಳು ಎಲ್ಲ ಎಷ್ಟು ಹಾಡ್ತಾರೆ. ಹೌದು ಹೌದು ಹಾಗೆ ಒಂದು ಅದನ್ನು ಕೇಳೋಣ ಸರ್ ಈಗ. ಖಂಡಿತ. ನಂಬರು ನಾಚರು ಬರಿದೆ ಕರೆವರು, ನಂಬರು ನಾಚರು ಬರಿದೆ ಕರೆವರು, ನಂಬಲರಿಯರಿ ಲೋಕದ ಮನುಜರು, ನಂಬಲರಿಯರಿ ಲೋಕದ ಮನುಜರು, ನಂಬಲರಿಯರಿ ಲೋಕದ ಮನುಜರು, ನಂಬಲರಿಯರಿ ಲೋಕದ ಮನುಜರು, ನಂಬರು ನಾಚರು ಬರಿದೆ ಕರೆವರು, ನಂಬರು ನಾಚರು ನಂಬರು ನಾಚರು ನಂಬರು ನಾಚರು ನಂಬರು ನಾಚರು ನಂಬರು ನಾಚರು ಬರಿದೆ ಕರೆವರು, ನಂಬರು ನಾಚರು ನಂಬರು ನಾಚರು ನಂಬರು ನಾಚರು ಬರಿದೆ ಕರೆವರು. ಈಗಾಗಲೇ ತಾವು ಸಾಕಷ್ಟು ಈ ಸಾಧನೆ ಮಾಡಿ ಎಲ್ಲ ಮಾಡಿದಿರಿ. ಪುಸ್ತಕಗಳನ್ನು ಬರೆಯೋದು ಯಾವಾಗಿಂದ ಶುರುವಾಯಿತು? ಪುಸ್ತಕಗಳನ್ನ ಹಾಗೆ ಮೊಟ್ಟ ಮೊದಲಿಗೆ ಜೋಶಿ ಅವ್ರದ್ದು ಮಾಡಿದ್ರಿ, ಮತ್ತು ಗಂಗೂಬಾಯಿ ಹಾನ್ಗಲ್ಲು. ಹೌದು ಹೌದು. ಗಂಗೂಬಾಯಿ ಹಾನ್ಗಲ್ ಅವರದು 1986ನೇ ಇಸ್ವಿಯಲ್ಲಿ ಅವರ 75ನೇ ವಯಸ್ಸಿಗೆ ಇದ್ದಾಗ ನಾನು ಅಲ್ಲೇ ಕೆಲಸ ಮಾಡ್ತಿದ್ದೆ, ಹುಬ್ಬಳ್ಳಿ ಸಭಾಗೇಂದ್ರ ಹಾಲ್. ಅವಾಗ S.L. ಭೈರಪ್ಪನವರು ಆ ಪುಸ್ತಕದ ಸಂಪಾದಕರಾಗಿದ್ದರು. ನಾನು ಉಪಸಂಪಾದಕಾಗಿ ಕೆಲಸ ಮಾಡಿದೆ. ಅದರಲ್ಲಿ ನನ್ನ ಕೆಲವು ಲೇಖನಗಳ ತರ್ಜುಮೆ, ಕೆಲವರು ಇಂಗ್ಲೀಷಲ್ಲಿ ಲೇಖನ ಬರೆದು ಕಳಿಸಿದ್ರು, ಅದೆಲ್ಲ ಭಾವಾನುವಾದ ಮಾಡಿಕೊಟ್ಟಿದ್ದೀನಿ. ಅಲ್ಲಿಂದ ಸ್ಟಾರ್ಟು. ಅದಕ್ಕಿಂತ ಮುಂಚೆ ಬರೆಯೋ ರೂಢಿ ಅಂದರೆ ನಾನು ಥೀಸಿಸ್ ಬರೆದು, ಅದು ನನಗೆ ಭದ್ರವಾದ ಬುನಾದಿ ಹಾಕಿಕೊಟ್ಟಿತ್ತು. ಆ ಕಾಲದಲ್ಲಿ ಬರೀಬೇಕಾಗಿತ್ತು, ಕೈಯಲ್ಲಿ ಬರೀಬೇಕು, ಇರಲಿಲ್ಲ. ಕೈಯಲ್ಲಿ ಬರೆದು ಆಮೇಲೆ ಟೈಪಿಸ್ಟ್ ಹತ್ರ ಹೋಗಿ ಅದನ್ನು ಟೈಪ್ ಮಾಡಿ ಗೂಗಲ್ ಮಾಡಿ ವಿಷಯ ಸಂಗ್ರಹ ಓದಲೇಬೇಕು. ನಾನು ನನ್ನ ಥೀಸಿಸ್ ಬರೆಯೋದಕ್ಕೆ ನನ್ನ ಥೀಸಿಸ್ ಬರೆಯೋದಕ್ಕೆ ಕನಿಷ್ಠ ಒಂದು 1000ರಿಂದ 1500 ಪುಸ್ತಕಗಳನ್ನ ಓದಿರಬೇಕು. ಅದಲ್ಲದೆ ಎಪಿಗ್ರಾಫಿಯಾ ಇಂಡಿಕಾ, ಎಪಿಗ್ರಾಫಿಯಾ ಕರ್ನಾಟಕ ಅಂದರೆ ಇಂಡಿಯಾದಲ್ಲಿ ಬಂದಿರೋ ಶಾಸನಗಳು, ಕರ್ನಾಟಕದಲ್ಲಿ ಬಂದಿರೋ ಶಾಸನಗಳು, ಭವನ್ಸ್ ಜರ್ನಲ್, ಪ್ರಬುದ್ಧ ಕರ್ನಾಟಕ, ಹೀಗೆ ಸಾಕಷ್ಟು ಪುಸ್ತಕಗಳನ್ನ ಓದಿ 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 ತಿಳ್ಕೊಂಡು ಅದರಲ್ಲೇ ನನ್ನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೋ ಒಂದು ಪ್ಯಾರಾಗ್ರಾಫ್ ಒಂದು ಕಡೆ ತಂದುಕೊಂಡು ಅದನ್ನು ಒಂದು ಕಡೆ ಸೇರಿಸ್ತಾ ಬಂದು ಅದರ ರೆಫರೆನ್ಸ್ ಕೆಳಗಡೆ ಕೊಟ್ಟು ನನ್ನ ಥೀಸಿಸ್. ಬರೀ ಪುಸ್ತಕ ಓದೋದಲ್ಲ, ನಮಗೆ ಬೇಕಾದನ್ನು ಆ ಕ್ಷಣದಲ್ಲಿ ಅಲ್ಲೇ ಬರ್ಕೋಬೇಕು. ಹೌದು ಹೌದು. ಇಲ್ಲಾಂದರೆ ತಿರ್ಗಾ ಕಷ್ಟ. ಅದು ಬರವಣಿಗೆ ಅಲ್ಲಿಂದ ಬಂತು. ಎರಡನೇದು, ನಾನು ಹೀಗೆ ಬರೀಲಿಕ್ಕೇ ಶುರು ಮಾಡಲಿಕ್ಕೆ ಪ್ರೇರಣೆ ಕೊಟ್ಟಿದ್ದು ನಿಮಗೆ ಆಶ್ಚರ್ಯ ಆಗ್ಬೋದು, ರವಿ ಬೆಳಗೆರೆ. ಅವರು ಅವ್ರ ಮ್ಯಾಗ್ಝಿನಲ್ಲಿ ಬರ್ತಾ ಇತ್ತು. ಹೌದು. ರವಿ ಬೆಳಗೆರೆ
ಅವ್ರದ್ದು MA ಹಿಸ್ಟ್ರಿ ಆ್ಯಂಡ್ ಆರ್ಕಿಯಾಲಜಿ. ಅವ್ರು ನನಗಿಂತ 2 ವರ್ಷ ಸೀನಿಯರ್. ಅವರ ಜೂನಿಯರ್ ಅಶೋಕ್ ಶೆಟ್ಟರ್ ಅಂತಿದ್ದರು. ನಾನು ಅವರ ಸ್ನೇಹದ ಮೂಲಕ ರವಿ ಅವರ ಬಳ್ಳಾರಿಯಲ್ಲಿ ಇತ್ತು ಅವ್ರ ಮನೆ, ಅಲ್ಲಿ ಅವರ ಸ್ನೇಹ ಪರಿಚಯ ಆಯಿತು. ಅಲ್ಲಿ ನಾನೇ ಬರೆದಿದ್ದು ಒಂದು ಕವಿತೆನ ಹಾಡು ತೋರಿಸ್ದೆ ಅವ್ರಿಗೆ. ಅದನ್ನು ನೆನಪಿಟ್ಟಿದ್ದರು ರವಿ ನನಗೊಂಥರ ಏಕವಚನದ ಸ್ನೇಹಿತ. ಹಾಗಾಗಿ 2003ನೇ ಇಸ್ವಿಲೇನೋ ಈ ಕಾಲ್ಡ್ ಮಿ. ಆವಾಗ ಹಾಯ್ ಬೆಂಗಳೂರು ಪತ್ರಿಕೆ ಶುರುವಾಗಿತ್ತು. ನನಗೆ ನಮ್ಮ ಮನೆಯಲ್ಲೆಲ್ಲ ಸ್ನೇಹಿತರೆಲ್ಲ ನಾಗಿ ಅಂತ ಕರೀತಾರೆ. ನಾಗಿ ನೀನು ಬರ್ಕೊಡಪ್ಪ ನನಗೆ ವಾರಕ್ಕೊಂದು ಲೇಖನ ಬರ್ಕೊಡು ಅಂತ. ವರ್ಷಕ್ಕೊಂದಲ್ಲ, ವಾರಕ್ಕೊಂದು ಬರ್ಕೊಡು ಅಂತ. ಆಗಲಿ ಅಂತ ಶುರು ಮಾಡಿದೆ. ಮತ್ತು ಅದರಲ್ಲಿ ನಾನು ಸಂಗೀತದ ವ್ಯಾಕರಣದ ಬಗ್ಗೆ, ಕೃತಿಗಳ ಬಗ್ಗೆ ಅದು ಹೆಚ್ಚು ಬರೆಯೋಕ್ಕೆ ಹೋಗಲಿಲ್ಲ. ಅಥವಾ ಎಲ್ಲಿ ಹುಟ್ಟಿದ್ರು, ಎಲ್ಲಿ ಬೆಳೆದ್ರು, ಏನು ಪ್ರಶಸ್ತಿ ಬಂತು ಅದು ಬರೆಯೋಕ್ಕೆ ಹೋಗಲಿಲ್ಲ. ಅವರ ಮಾನವೀಯ ಗುಣ ಲಕ್ಷಣಗಳು, ಉದಾತ್ತವಾದ ಕೆಲವೊಂದೇನೋ ಒಂದು ಘಟನೆ, ಅದರ ಬಗ್ಗೆ ಹೆಚ್ಚು ಫೋಕಸ್ ಮಾಡ್ತಾರೆ. ನಾನು ವೆಂಕಟೇಶ್ ಕುಮಾರ್ ಅವ್ರ ಬಗ್ಗೆ ಬರೆದೆ, ರವೀಂದ್ರ ಯಾವಗಲ್ ಅವ್ರ ಬಗ್ಗೆ ಬರೆದೆ. ರವೀಂದ್ರ ಯಾವಗಲ್ ಒಮ್ಮೆ ನಮ್ಮ ರವೀಂದ್ರ ಕಲಾಕ್ಷೇತ್ರದಲ್ಲಿ ಗಂಗೂಬಾಯಿ ಅವ್ರ ಹಾಡು, ಹರಿಪ್ರಸಾದ್ ಅವರು ಚೌರಾಸ್ಯ. ಸೊ ರವೀಂದ್ರ ಕಲಾವದಲ್ಲಿ ಬೃಂದಾವನ ಸೃಷ್ಟಿಸಿದ ಯಾವಗಲ್ ಅಂತ ಒಂದು ಟೈಟಲ್ ಕೊಟ್ಟು ಬರೆದೆ. ಆಮೇಲೆ ಮಾಣಿಕರಾವ್ ರಾಯಚೂರ್ವ್ರ ಬಗ್ಗೆ ಒಂದು ಹೀಗೆ ಲೇಖನಗಳು ಬರಿತಾ ಅದು ನಾನು ಓದ್ತಾ ಇದ್ದೆ ಅವಾಗ. ಎಸ್, ಅದು ಈಗ ಸ್ವರಸನ್ನಿಧಿ ಅಂತ ಒಂದು ಪುಸ್ತಕದ ರೂಪವಾಗೂ ಬಂದಿದೆ. ಆಮೇಲೆ ಭೀಮಸೇನ್ ಜೋಶಿ ಅವ್ರ ಬಗ್ಗೆ ಪುಸ್ತಕ. ತಮಗೆ ಗೊತ್ತಿರೋ ಹಾಗೆ ಸಾಮಾನ್ಯವಾಗಿ ಈ ನಮ್ಮ ಪಬ್ಲಿಕ್ ಜನಸಾಮಾನ್ಯರು ಕಲಾವಿದರ ಒಂದು ಗ್ಲೋರಿಯಸ್ ಸೈಡ್, ಅವ್ರು ಹಾಗೆ ಹೀಗೆ ಅವರು ಬ್ರೇಸ್ಲೆಟ್ ಹಾಕಿರ್ತಾರೆ, ಇಂಥ ಜುಬ್ಬ, ಅಂಥ ಕಾರು, ಈ ವಿಷಯ ಗೊತ್ತಿರುತ್ತೆ. ಇಲ್ಲದೆ ದೇ ವಿಲ್ ನೋ ದ ಫ್ಲಿಪ್ ಸೈಡ್. ಅವ್ರು ಹಾಗಂತೆ ಹೀಗಂತೆ ಬಿದ್ರಂತೆ ಇದ್ರಂತೆ. ಈ ಮಧ್ಯೆ ಅವರು ನಿಮ್ಮ ಥರ ಒಬ್ಬ ಸಾಮಾನ್ಯ ಮನುಷ್ಯ, ಅವ್ರಿಗೂ ಬಾಯಾರಿಕೆ ಆಗುತ್ತೆ, ಅವ್ರಿಗೂ ಹಸಿವಾಗುತ್ತೆ. ಅವರು ಯಾವುದೋ ರೋಡ್ ಸೈಡಲ್ಲಿ ಒಂದು ಮಂಡಾಳ ಒಗ್ಗರಣೆ ತಿಂತಾರೆ, ದೋಸೆ ತಿಂತಾರೆ, ಅದೇ ಒಂದು ದೊಡ್ಡ ವಿಷಯ. ದಿ ಹ್ಯೂಮನ್ ಸೈಡ್ ಆಫ್ ದಿ ಮ್ಯೂಸಿಷಿಯನ್ಸ್, ಅದನ್ನು ನಾನು ಹೆಚ್ಚು ಒತ್ತು ಕೊಟ್ಟು ಬರೆದಿದ್ದೀನಿ. ಈಗ ಜೋಶಿಯವ್ರ ಬಗ್ಗೆ ನಾನು ಬರೆದಿರೋ ಪುಸ್ತಕದಲ್ಲೂ ಕೂಡ ವಿಲಂಬಿತದಿಂದ ಮಧ್ಯಲಯದವರೆಗೆ ಅಂತ ಒಂದು ಚಾಪ್ಟರ್ ಬರ್ತಿದ್ದೀನಿ. ಮಧ್ಯಲಯ ಅಲ್ಲ, ಮಧ್ಯಲಯ. ವಿಲಂಬಿತದಿಂದ ಮಧ್ಯಲಯದವರೆಗೆ. ಅದು ಯಾಕಂದರೆ ಅವರು ದೊಡ್ಡ ಪುರೋಹಿತರ ಮನೆಯಿಂದ ಬಂದವರು, ವೇದಿಕ ಮನೆಯಿಂದ ಬಂದವರು. ಇದಕ್ಕೆ ಹೇಗೆ ಒಳಗಾದರು, ಅದರಿಂದ ಮತ್ತೆ ಹೊರಗಡೆ ಬಂದು ಅವ್ರ ಸಂಗೀತ ಹೇಗೆ ಮತ್ತೆ ಮೇಲೆ ಹೋಯಿತು, ಎಲ್ಲ ಘರ್ಷಣೆ, ಸಂಘರ್ಷ. ಅಂದರೆ ಅವರ ಮಗಳು ಶುಭದ ಹೇಳಿದ್ದು ನನಗೆ, ಮಾಮೂಲಿ ರಸಿಕರಿಗೆ ಅದೊಂದು ಗಾಸಿಪಿಗೆ ಒಂದು ವಿಷಯ ಆಗ್ಬಿಡ್ತು. ಭೀಮಸೇನ್ ಜೋಶಿ ಅವ್ರು ಬಂದ್ರಂತೆ, ಹಾಗಾಯಿತು ಹೀಗಾಯಿತು, ಅಲ್ಲಿ ಬಿದ್ದರು, ಇಲ್ಲಿ ಅಂದರು, ಎಟ್ಸೆಟ್ರಾ ಎಟ್ಸೆಟ್ರಾ. ಅವರ ಜವಾಬ್ದಾರಿ ಅಲ್ಲಿಗೆ ಮುಗೀತು. ಈ ಮಗಳಿಗೆ ಚಿಂತೆ ಏನಂದರೆ, ಇವತ್ತು ನಮ್ಮಪ್ಪ ಕಚೇರಿಗೆ ಹೋಗಿದ್ದಾರೆ, ಕಚೇರಿ ಅದ್ಭುತವಾಗಿ ಆಗುತ್ತೆ, ವಾಪಸ್ ಅವ್ರ ಮನೆಗೆ ಹೆಂಗೆ ಬರ್ತಾರೆ, ಸುರಕ್ಷಿತವಾಗಿ ಬರ್ತಾರೋ ಇಲ್ವೋ, ಅದು ನಂಗೆ ಚಿಂತೆ. ಇನ್ನು ಈ ಮಾತಾಡೋರು ಯಾರೋ ಮನೆಯವ್ರಿಗೆ ಬಂದುಬಿಟ್ಟು ಹೋಗಲ್ವಲ್ಲ, ಅವ್ರು ಅಲ್ಲೇ ನಕ್ಬಿಟ್ಟು ಉಡಾಟ ಮಾಡ್ಬಿಟ್ಟು ಹೋಗ್ತಾರೆ. ಸೊ ದಟ್ ಈಸ್ ಮೈ ಕನ್ಸರ್ನ್. ಆದ್ದರಿಂದ ಆ ವ್ಯಕ್ತಿಯನ್ನು ಪ್ರೊಟೆಕ್ಟ್ ಮಾಡೋದಿದೆಯಲ್ಲ ಮಧ್ಯೆ. ಯಾಕಂದರೆ 2 ತಂಬೂರಿಗಳ ಮಧ್ಯೆ ಅಥವಾ ಮೃದಂಗದ ಮೇಲೆ ಕೂತಾಗ ನೀವು ಶಿವತಾಂಡವ ಥರ, ನೃತ್ಯದ ಥರ ಎಲ್ಲ ನುಡಿಸ್ತೀರ, ಪಾಠಾಕ್ಷರಗಳು, ಮುಕ್ತಾಯ, ಮೊಹರು, ತೀರ್ಮಾನ ಆಯಿತು. ಅದಾದಮೇಲೆ ನಿಮಗೂ ಹಸಿವಾಗುತ್ತೆ, ನಿಮಗೂ ಬಾಯಾರಿಕೆ ಆಗುತ್ತೆ, ನೀವು ಸಿನಿಮಾ ನೋಡಬೇಕು ಅನ್ಸುತ್ತೆ. ಹೌದು. ದಿ ಹ್ಯೂಮನ್ ಸೈಡ್ ಆಫ್ ದಿ ಆರ್ಟಿಸ್ಟ್ ಐ ಹ್ಯಾವ್ ಫೋಕಸ್ಡ್ ಅಂತ. ಅದು ಪ್ರಾಯಶಃ ನೀವು ಇನ್ನೂ ಹೆಚ್ಚು ಅರ್ಥ ಮಾಡ್ಕೊಳ್ಬೋದ್ವಿ. ಯಾಕಂದ್ರೆ ಒಬ್ಬ ಜರ್ನಲಿಸ್ಟ್ ಏನಾರು ಒಬ್ಬ ಸಂಗೀತಗಾರರ ಬಗ್ಗೆ ಬರೆದ್ರೆ, ಭೀಮಸೇನ್ ಜೋಶಿ ಅವರು ದಾಸರ ಪದಗಳನ್ನು ರಾಗ ಮತ್ತು ತಾಳಬದ್ಧವಾಗಿ ಹಾಡಿದರು ಅಂತ ಒಂದು ವಾಕ್ಯ ಇದೆ. ಆ ಪೇಪರ್ ಕಟಿಂಗ್ ಏನು ಇಟ್ಟಿದ್ದೀನಿ. ಅದರ ಅರ್ಥ ಏನಿದೆ ಹೇಳಿ? ರಾಗ ಮತ್ತು ತಾಳಬದ್ಧವಾಗಿ ಅವ್ರು ಹಾಡೋದು ಇನ್ಯಾರು ಹಾಡೋಕ್ಕೆ ಸಾಧ್ಯ? ಹೌದು. ಸೊ ದೇ ಡೂ ಇಟ್ ಅಟ್ ಎ ಸರ್ಫೇಸ್ ಲೆವೆಲ್. ಹೌದು. ಆದರೆ ಒಬ್ಬ ಸ್ವತಃ ಅದೇ ಘರಾನೆಯ ವಿದ್ಯಾರ್ಥಿಯಾಗಿ, ಇತಿಹಾಸದ ವಿದ್ಯಾರ್ಥಿಯಾಗಿ, ಅವರನ್ನು ಒಬ್ಬ ವ್ಯಕ್ತಿಯಾಗಿ ನೋಡಿದಾಗ ನೀವು ಬರೋ ಒಂದು ವಿಚಾರಗಳು, ಮಾಧವ ಉಡಿಯವರು ಕೊಟ್ಟ ನಂಗೆ ವಿಷಯಗಳು, ಅದನ್ನೆಲ್ಲ ಸೇರಿಸಿ ನೀವು ಪುಸ್ತಕ ಓದಿದ್ದಾರೆ ಖಂಡಿತ. ಮತ್ತು ಅದನ್ನ ನಿಮ್ಮ ವಿದ್ಯಾರ್ಥಿಗಳಿಗೆ ಹಂಚಿದ ಏಕಮಾತ್ರ ಕಲಾವಿದರಲ್ಲಿ ನೀವು ಸತ್ಯವತಿ ಅವರೊಬ್ಬ. ಸೊ ಹೀಗೆ ಅದು ನನಗೆ ಬರೆಯೋದಕ್ಕೆ ಪ್ರೇರಣೆ ನೀಡಿತು. ದಿ ಹ್ಯೂಮನ್ ಸೈಡ್ ಆಫ್ ದಿ ಆರ್ಟಿಸ್ಟ್ ವಾಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮಿ. ಸೊ ಸಂಗೀತ, ಬರವಣಿಗೆ, ಮತ್ತು ಸುಮಾರು ಜರ್ನಲ್ಗಳಲ್ಲಿ ತಾವು ಲೇಖನಗಳನ್ನ ಬರೀತಾ ಇದ್ದೀರಿ. ತಮಗೆ 1-2 ಚಿಕ್ಕ ಉದಾಹರಣೆ ಕೊಡಬೇಕು ಅಂದರೆ, ಕರ್ಮವೀರ ಪತ್ರಿಕೆ 100 ವರ್ಷ ಆಯಿತು. ಯುಗ ಸಾಕ್ಷಿ ಅಂತ ಒಂದು 100 ವರ್ಷದ ಒಂದು ವಾಲ್ಯೂಮ್ ತಂದಿದ್ದಾರೆ ಅವರು. ಅದರಲ್ಲಿ ಒಂದು 100 ವರ್ಷ ನಮ್ಮ ಸಂಗೀತ ಹೇಗೆ ಬಂದು ಬಂದಿದೆ ಅಂತ ಒಂದು ಲೇಖನ ಕೊಟ್ಟಿದ್ದಾರೆ. ಅದೊಂದಿದೆ.
ನವಕರ್ನಾಟಕ ಪಬ್ಲಿಕೇಶನವರು ಕರ್ನಾಟಕದ ಕಲೆಗಳು ಅಂತ 2 ವಾಲ್ಯೂಮ್ ತಂದಿದ್ದಾರೆ. ಅದರಲ್ಲಿ ನಮ್ಮ ಸಂಗೀತ ಕಲೆ ಹೇಗೆ ಬೆಳೆದು ಬಂತು ಅಲ್ಲೊಂದು ದೊಡ್ಡ 40-50 ಪುಟದ ಲೇಖನ ಅಲ್ಲಿ ಕೊಟ್ಟಿದ್ದೀನಿ. ಆಮೇಲೆ ಉತ್ಥಾನದವರು ಅದರಲ್ಲಿ ಒಂದು ದೊಡ್ಡ ಲೇಖನ ದಿಗ್ಗಜರ ಹುಡುಕಾಟದಲ್ಲಿ ಅಂತ. ಈ ವರ್ಷನ ಹೋದ ವರ್ಷ. ಸೊ ಹೀಗೆ ನನಗದು ಖುಷಿನೂ ಕೊಡುತ್ತೆ, ನನಗೊಂದು ಕಲಿಯೋದಕ್ಕೆ ಅವಕಾಶ ಕೂಡ. ದೊಡ್ಡ ದೊಡ್ಡ ಕಾವ್ಯರ ಬಗ್ಗೆ ತಿಳ್ಕೊಂಡು ಬರೀಬೇಕು. ನಾನು ಏನು ಬರೋದು ಸುಮ್ಮನೆ ಗಾಳಿ ಮಾತಿಂದ ಬರೆಯಲ್ಲ, ಆಗೋದೇ ಇಲ್ಲ. ಐ ಕಾಂಟ್ ರೈಟ್ ಲೈಕ್ ಎಸ್ ಅಥೆಂಟಿಕ್. ಯಾರು ಕೇಳಿದ್ರೆ ನೋಡಪ್ಪ ಇಲ್ಲಿದೆ ರೆಫರೆನ್ಸು ಇದು. ನಾನು ಭೀಮಸೇನ್ ಜೋಶಿ ಅವ್ರ ಬಗ್ಗೆ ಬರೋದು ಪುಸ್ತಕದಲ್ಲೂ ಅಮೂಲ್ ಪಾಲೇಕರ್ ಇಂಟರ್ವ್ಯೂ ಮಾಡಿದ್ದೀನಿ. ಆ ಇಂಟರ್ವ್ಯೂ ನನ್ನ ಹತ್ರ ಇದೆ. ಐ ಹ್ಯಾವ್ ದ ಆಡಿಯೋ ರೆಕಾರ್ಡ್. ನಾಳೆ ಯಾರು ಕೇಳಿದ್ರೆ ನೋಡಪ್ಪ ಇಲ್ಲಿದ್ದಾರೆ. RTI ಈಗ ಎಕ್ಸಾಕ್ಟ್ಲಿ. ಐ ಹ್ಯಾವ್ ಫಾರ್ ಎವ್ರಿಥಿಂಗ್ ಐ ರೈಟ್ ಐ ಹ್ಯಾವ್ ಎ ಸೋರ್ಸ್. ನನಗೆ ಗೊತ್ತೇ ಇರಲಿಲ್ಲ ಸರ್. ಒಂದು RTI ಅಂತ ಬಂದಾಗ 2 ವರ್ಷದಿಂದ ಯಾವುದೋ ಯೂನಿವರ್ಸಿಟಿಲಿ ಜಡ್ಜ್ ಆಗೋದೆ. ಯೂನಿವರ್ಸಿಟಿಲಿ ಇಲ್ಲ ಸರ್, ಒಂದೊಂದು ಹಾಡು ಕೇಳಿದ್ರು ಒಂದೊಂದು ಪೇಜ್ ಬರಿಬೇಕು ನೀವು. ಏನಮ್ಮ ಇದು RTI ಸರ್ ಯಾಕೆ ಬರಲಿಲ್ಲ ಅಂತ ಕೇಳ್ತಾರೆ. 48 ಯೂನಿವರ್ಸಿಟಿ ಸರ್. ನನಗೆ ಅನಿಸುತ್ತೆ ಇವತ್ತೇ ಕೊನೆ, ಇನ್ಮೇಲಿಂದ. ಈಗ ತಾವು ನಾನಾಮಳೆ ಅವ್ರ ಬಗ್ಗೆ ಕೇಳಿರ್ತೇವೆ, ಭಾಳ ದೊಡ್ಡ ತಬಲಾ ಕಲಾವಿದ. ಅವರು ಭೀಮಸೇನ್ ಜೋಶಿ ಅವ್ರ ಜೊತೆ ಒಂದು 20-25 ವರ್ಷ ಸತತ ನೋಡಿಸಿದ್ರು. ಸೊ ಅಲ್ಲಿ ಅವ್ರನ್ನ ಇಂಟರ್ವ್ಯೂ ಮಾಡಿದೆ ನಾನು ಪುಸ್ತಕ ಬರೆಯೋಕ್ಕಿಂತ ಮುಂಚೆ. ಅವರೊಂದು ಭಾಳ ಅದ್ಭುತವಾದ ವಿಷಯ ಒಂದು ಹೇಳಿದರು. ಏನಂದರೆ, ಈಗ ನಮ್ಮಲ್ಲಿ ತೋಡಿ ಅಂದರೆ ನಿಮ್ಮಲ್ಲಿ ಶುಭ ಪಂತ್ವ ರಾಗ, ಆ ತೋಡಿ ರಾಗದಲ್ಲಿ ವಿಲಂಬಿತ್ ಏಕತಾಳದಲ್ಲಿ 2 ಬಂದಿಶ್ ಇದೆ. ಅಂದರೆ ಜೋಶಿ ಅವ್ರು ಹಾಡೋದು ಚಂಗೇ ನೈನ್ ಪಾ ಗರೇ ಅಂತ ಅಲ್ಲೊಂದು ಸಮ್ ಇದೆ. ಹೇ ದಯಾ ಬಟ ದೂ ಪಂಚಮದ ಮೇಲೆ ಸಮ್ ಇದೆ. ಇನ್ನೊಂದು ಬಂದಿಶ್. 2 ಸಾಹಿತ್ಯ ಬೇರೆ, 2 ಭಾವ ಬೇರೆ, ರಾಗ ಒಂದೇ, ತಾಳ ಒಂದೇ, 2 ವಿಲಂಬಿತ ಏಕತಾಳ. ಸೊ ಅದಕ್ಕೆ ಅವರು ನಾನಾಮಳೆಯವ್ರನ್ನ ಕರೆದು, ನೋಡಪ್ಪ ಇದು 2 ಬಂದಿಶ್ ಇದೆ, 2 ಲಯ ಬೇರೆ, ಸಾಹಿತ್ಯ ಬೇರೆ, ಭಾವ ಬೇರೆ ಇದೆ. ಸೊ ಮ್ಯಾಥಮೆಟಿಕಲಿ ಏಕತಾಳ ಅಂದರೆ 12 ಮಾತ್ರ, 12 4 48 ವಿಲಂಬಿತ ಮಾಡಿದಾಗ ವಿಸ್ತಾರ ಆಗುತ್ತೆ. ಮ್ಯಾಥಮೆಟಿಕಲಿ ಇಟ್ ಈಸ್ ದಿ ಸೇಮ್. ಬಟ್ ಆದರೆ ಅದರಲ್ಲಿ ಭರಣ ಇದೆಯಲ್ಲ, ನೀವು ತುಂಬೋದಿದೆಯಲ್ಲ, ಅದು ನನಗೆ 2ಕ್ಕೂ ಬೇರೆ ಬೇರೆ ಥರ ಬೇಕು. ಇಬ್ಬರು ಕೂತ್ಕೊಂಡು ಪ್ರಾಕ್ಟೀಸ್ ಮಾಡೋಣ. ನಾನೇ ನಿಮ್ಮ ಮನೆಗೆ ಬರ್ತೀನಿ, ನೀವು ನಮ್ಮ ಮನೆಗೆ ಬರ್ಬೇಕಂತಿಲ್ಲ. ಯಾವಾಗ ಮಾಡೋಣ ಹೇಳಿ, ಕೂತ್ಕೊಂಡು ಅಭ್ಯಾಸ ಮಾಡಿ ಆಮೇಲೆ ಸ್ಟೇಜ್ ಮೇಲೆ ಪ್ರೆಸೆಂಟ್ ಮಾಡೋಣ ಹೇಳಿದ್ರು. ಇದು ನಾನಾಮಳೆಯವ್ರು ಹೇಳಿದ ರೆಕಾರ್ಡಿಂಗ್ ನನ್ನ ಹತ್ರ ಇದೆ. ಆದ್ದರಿಂದ ಅವ್ರ ಸಂಗೀತ ಅಲ್ಲಿ ಆ ಮಟ್ಟಕ್ಕೆ ಹೋಯ್ತು. ಪ್ರತಿಯೊಂದು ಬಂದಿಷ್ಟು ಅದರ ಲಯ ಟೇಕ ಹಿಡಿದೆ, ಏನೋ ಒಂದು ಎಕ್ಸ್ಟ್ರಾ ಬೇಕು, ಒಂದು ನಂಗೆ ಸ್ವಲ್ಪ ಬೇರೆ ಬೇಕು ನನಗೆ. ಇದಕ್ಕೂ ಅದಕ್ಕೂ ಬೇರೆ ಸ್ವರದಲ್ಲಿ ಬೀಳುತ್ತೆ. ಹೌದು. ಇನ್ನೊಂದು ಅದೇ ಪುಸ್ತಕದಲ್ಲಿ ಇನ್ನೊಂದು ಉದಾಹರಣೆ ನಾನು ಕೊಟ್ಟಿದ್ದೀನಿ. ಗುಲ್ಬರ್ಗಾದಲ್ಲಿ ಒಂದು ಪ್ರೋಗ್ರಾಮ್ ಆಗಿತ್ತಂತೆ, ತೋಡಿ ಹಾಡಿದರು, ಟೇಪ್ ರೆಕಾರ್ಡ್ರು ಮನೆ ಮಾಲೀಕರು ರೆಕಾರ್ಡ್ ಮಾಡಿದ್ರಂತೆ. ಮಾಧವ ಗುಡಿಯವರು ಅವ್ರ ಗುರುಗಳ ಮುಂದೆ ಯಾವತ್ತೂ ಕೂಡ್ತಿರ್ಲಿಲ್ಲ, ನಿಂತೇ ಇರ್ತಿದ್ರು ಹೀಗೆ, ಆಲ್ವೇಸ್ ಸ್ಟ್ಯಾಂಡಿಂಗ್ ಲೈಕ್ ಆಂಜನೇಯ. ಅವ್ರು ಕೂತಿದ್ದು ನಾನು ನೋಡೇ ಇಲ್ಲ. ತಂಬೂರಿ ಬಾರ್ಸಾಗಿ ಹಿಂದೆ ಕೂತಿರ್ತಿದ್ರು, ಅದು ವೀರಮಂಡಿ ಹಾಕು. ಆಮೇಲೆ ಪ್ರೋಗ್ರಾಮೆಲ್ಲ ಆಯಿತು, ಎಲೆಡ್ಕೆ ಹಾಕ್ಕೊಳ್ತಾ, ಮಾಧು ಹೇಗಾಯ್ತು ಪ್ರೋಗ್ರಾಮು ಅಂತ ಹೇಳಿ, ಭಾಳ ಚಲೋ ಆಯಿತು ಗುರುಗಳೇ, ತೋಡಿ ಅದ್ಭುತ ಆಯಿತು. ಅಲ್ಲ ಅದ್ಭುತ ಆಯಿತು, ಏನು ವಿಶೇಷ ಏನಿತ್ತು ಇವತ್ತು ಹೇಳು. ಏನು ಗುರುಗಳೇ ನಾನೇನು ಹೇಳಿ, ನಿಮ್ಮ ಹಾಡು ಅದ್ಭುತ ಆಯ್ತು ಅಂತ ಅವ್ರು ಅಂದ್ಬಿಟ್ರು. ಆ ಟೇಪ್ ತರಿಸು ಅಂತೇಳಿ ಆ ಟೇಪ್ ತರಿಸಿ ಕೇಳಿಸಿರೋದು. ಪ್ರತಿ ಆವರ್ತಕ್ಕೂ ಅವರು ಸಮ್ಮಿಗೆ ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ. ಸ್ವರಸ್ಥಾನ ಬೇರೆ, ಎತ್ತುಗಡೆ ಬೇರೆ. ಇದು ಇವತ್ತಿನ ವಿಶೇಷ. ಸೊ ಹೀಗೆ ಸಂಗೀತ, ಅದರ ಬಗ್ಗೆ ವಿಶ್ಲೇಷಣೆ, ಈ ಅವರೆಲ್ಲ ಮಾಧವಗುಡಿಯವ್ರಲ್ಲಿ ಹೇಳಿದ್ದಕ್ಕೆಲ್ಲ ನನಗೆ ಮಾಹಿತಿ ಸಿಕ್ತು. ಹೌದು, ಅದನ್ನೆಲ್ಲ ನಾನು ಬರೆಯೋದಕ್ಕೆ ಪ್ರಯತ್ನ ಪಟ್ಟೆ. ಸರ್, ಹೊಸಪೇಟೆಯಿಂದ ಶುರುವಾದ ನಿಮ್ಮ ಯಾತ್ರೆ, ಸಂಗೀತದ ಯಾತ್ರೆನೇ ಅಂದ್ಕೊಳ್ಳೋಣ. ಯಾಕೆಂದರೆ ಅಲ್ಲಿ ನೀವು ಸಿನಿಮಾ ಹಾಡಿದ್ರಿ, ಧಾರವಾಡಕ್ಕೆ ಹೋದ್ರಿ, MA ಮಾಡಿದ್ರಿ, BA MA, ಅದು ಮಾಡಿದ್ದು ಇತಿಹಾಸ, ಪ್ರಾಚ್ಯ ಶಾಸ್ತ್ರಗಳು. ನಂತರದಲ್ಲಿ PhD, ಈಗ ಬೆಂಗಳೂರು ಆಕಾಶವಾಣಿ ಸಂಗೀತದ ಥರನೇ 3 ವರ್ಷ. ಅರ್ಧ ಗಂಟೆ ಸ್ಲಾಟ್ ಇತ್ತಲ್ಲ, 8:30 9 10 ಏನೋ, ಗುರುವಾರ ರಾತ್ರಿ 10:30 11 ಪ್ರತಿದಿನ ಸಂಗೀತ ಇರೋದು. ಅಂದರೆ ಕರ್ನಾಟಕ ಸಂಗೀತ ಪ್ರತಿ ದಿವಸ ಇರೋದು. ಆಕಾಶವಾಣಿ ಧಾರವಾಡದಲ್ಲಿ ಉಲ್ಟಾ, ಮಂಗಳವಾರ ಮಾತ್ರ ಕರ್ನಾಟಕ. ಅಫ್ಕೋರ್ಸ್ ಆಯಾ ರೀಜನ್ಗೆ ತಕ್ಕ ಹಾಗೆ. ನಂತರ ಬರಹಗಾರರಾಗಿ ಮತ್ತು
ಜವಾಬ್ದಾರಿಯುತ ಗುರುಗಳು ಕೂಡ ಎಷ್ಟೋ ಜನ ನಿಮ್ಮ ಶಿಷ್ಯರು ಭಾಳ ಚೆನ್ನಾಗಿ ಹಾಡ್ತಾ ಇದ್ದಾರೆ, ವೇದಿಕೆಯಲ್ಲಿ ರಾರಾಜಿಸ್ತಾ ಇದ್ದಾರೆ. ಒಂಥರ ತುಂಬಿದ ಜೀವನ ನಿಮ್ಮದು. ಸಂಸಾರ, ನಮ್ಮ ಮನೋಧರ್ಮಕ್ಕೆ ಅನುಗುಣವಾದ ಮನೆಯೊಡತಿ, ಸಹಧರ್ಮಿಣಿ, ಮಕ್ಕಳು ಓಂಕಾರ, ಕೇದಾರು, ಅಣ್ಣನ ಮಗ ಸಮೀರು. ಸೊ ಒಳ್ಳೆ ಬೀಗರು ಈಗ ತಿರುಮಲೆ ಅಫ್ಕೋರ್ಸ್ ಬೀಗರು, ನಿಮ್ಮ ಪರಮಾತ್ಮ ಸ್ನೇಹಿತರು, ನಿಮ್ಮ ತಂದೆಯವ್ರ ಶಿಷ್ಯಂದರು ಎಲ್ಲ ಒಂಥರ ಇದಕ್ಕಿಂತ ಹೆಚ್ಚು ಯಾರೋ ಬೇಡಿದ್ರು ಸಿಗೋದು. ಹೌದು. ಆನಂದ ವರ್ಧಸಕ್ಕೆ ಕೇದಾರ್ಗೆ, ಹೌದು. ಶಾರದೆ ಕೃಪೆ ಓಂಕಾರನ್ಗೆ, ಶೃಂಗೇರಿ. ಸೊ ತುಂಬಾ ಸಂತೋಷ ಆಯ್ತು ಸರ್. ಅಂದ್ರೆ ಸ್ನೇಹಿತರು ಪ್ರೀತಿ ಮಾಡೋರು ತಿಳಿದು ಎಷ್ಟೆಷ್ಟೋ ಪ್ರಶ್ನೆಗಳು ಉಳಿದೋಯ್ತೋ ಏನೋ ಗೊತ್ತಿಲ್ಲ. ಆದರೆ ಒಂದು ಇದರಲ್ಲಿ ಲೆಕ್ಕದಲ್ಲಿ ಎಲ್ಲ ಕೇಳಿದ್ದೀನಿ ಅಂದ್ಕೊಂಡಿದ್ದೀನಿ. ಎಷ್ಟೇ ಆದರೂ ಸಂದರ್ಶನ ಯಾವಾಗಲೂ ಒಂದು ಹಂತದವರೆಗೂ ಹೋಗುತ್ತೆ, ಇನ್ನೂ ಏನೇನೋ ಬೇಕು ಅಂತ ಅನಿಸ್ತಾ ಇರುತ್ತೆ. ಆದರೆ ಒಂದು ಮುಕ್ತಾಯ ಅಂತ ಬರಲೇಬೇಕು ಖಂಡಿತ ಅಂತ ಹೇಳ್ತಾ, ವೀಕ್ಷಕರೇ ಕೇಳಿದ್ರಲ್ಲ ಎಷ್ಟು ವಿಭಿನ್ನವಾದ ಒಂದು ಸಂದರ್ಶನ, ಹಾಗೆ ಅವರ ಒಂದು ಅನುಭವ ವೇದಿಕೆಯದಿರ್ಬೋದು, ಬರವಣಿಗೆಯಲ್ಲಿರ್ಬೋದು, ಅವ್ರು ಕಲ್ತಿದ್ದಿರ್ಬೋದು, ಬೇರೆ ಬೇರೆ ಸಂಗೀತಗಾರರ ಒಡನಾಟ, ಹಾಗೆ ಮಕ್ಕಳನ್ನ ಅವರು ಈಗ ಸಂಗೀತದಲ್ಲೇ ಮುಂದುವರಿಸ್ತಾ ಇರೋದು, ಅವರಿಗೆ ಒಂದು ಗುರುಗಳಾಗಿ ಮಾರ್ಗದರ್ಶಕರಾಗಿ ಭಾಳ ವಿದ್ಯಾರ್ಥಿಗಳಿಗಂತೂ ಸಾಕಷ್ಟು ವಿಷಯಗಳು ಸಿಕ್ತು. ಮುಂದೆ ಇನ್ಯಾವಾಗಲಾದರೂ ಅವ್ರನ್ನ ಕರೆದು ನಾವು ಶಾಸ್ತ್ರದ ಬಗ್ಗೆ ಇನ್ನೊಂದು ಮಾಡಬೇಕಾಗುತ್ತೆ ಅಂತ ಹೇಳ್ತಾ, ಇವತ್ತು ನಮ್ಮ ಸ್ಟುಡಿಯೋಗೆ ಬಂದು ಸಂದರ್ಶನ ಕೊಟ್ಟಿದ್ದಕ್ಕಾಗಿ ನಾನು ಅವರಿಗೆ ಹೃದಯಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಇಲ್ಲ, ನನ್ನ ಅನುಭವನ ಹಂಚಿಕೊಳ್ಳಿಕ್ಕೆ, ಅದು ತಮ್ಮಂಥ ಹಿರಿಯ ವಿದ್ವಾಂಸರ ಜೊತೆ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮ ಮೂಲಕ ಸಾಕಷ್ಟು ಜನ ವಿದ್ವಾಂಸರು, ವಿದ್ಯಾರ್ಥಿಗಳು ಎಲ್ರಿಗೂ ಅದು ತಲುಪುತ್ತೆ. ಹೌದು ಸರ್. ದೊಡ್ಡ ನಾನು ನಿಮ್ಮ ಉಪಕಾರ ಸ್ಮರಣೆ ಮಾಡ್ತೀನಿ. ಮತ್ತೊಮ್ಮೆ ಇದೇನು ಮೊದಲನೇ ಸಂದರ್ಶನ ಅಲ್ಲ, ನೀವು ಎಷ್ಟೋ ಕಡೆ ಕೊಟ್ಟಿರ್ತೀರಿ. ಆದರೆ ನಮಗೇನೆಂದರೆ ನಮ್ಮ ಸಂಸ್ಥೆ, ನಮ್ಮ ಹೊಸದಿಗಂತ ಡಿಜಿಟಲ್. ಖಂಡಿತ. ವೀಕ್ಷಕರೇ, ಮತ್ತೊಮ್ಮೆ ಇವತ್ತಿನ ಸಂದರ್ಶನಕ್ಕೆ ಇವತ್ತು ಇಲ್ಲಿ ಮುಗೀತಾ ಇದೆ. ಹೊಸದಿಗಂತ ಡಿಜಿಟಲ್, ಆನೂರು ಅನಂತಕೃಷ್ಣ ಶರ್ಮಾ ಫೌಂಡೇಶನ್ ಫಾರ್ ಮ್ಯೂಸಿಕ್ ಇವತ್ತಿನ ಈ ಸರಣಿ, ಈ ಎಪಿಸೋಡ್ ಅಂತ ಏನು ಹೇಳ್ತೀವಿ, ಮಾಲಿಕೆ ಮುಗೀತಾ ಇದೆ. ದಯಮಾಡಿ ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಶಾಸ್ತ್ರೀಯ ಕಲೆಗಳಿಗೆ ಅಂತಲೇ ನಾವು ಈ ಮಾಲಿಕೆಯನ್ನು ಮೀಸಲಾಗಿಟ್ಟಿದ್ದೀವಿ. ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಇವತ್ತಿನ ಈ ಮಾಲಿಕೆಗೆ ನಾವು ಅಂದರೆ ಮಂಗಳ ಹಾಡ್ತಿದ್ದೇನೆ. ಥ್ಯಾಂಕ್ ಯು. ನಮಸ್ಕಾರ.